ನನ್ನ ಆಸ್ತಿ ಕೇಳೋದ್ರಲ್ಲಿ ತಪ್ಪೇನು? ನನ್ನ ಆಸ್ತಿ ನನಗೆ ಬೇಕೇ ಬೇಕು. ಹ್ಞೂ ಅವ್ರು ಹೇಳ್ದಂಗೆನೆ ಆಸ್ತಿನ ಮಾತ್ರ ನಾನು ಪಡ್ಕತ್ತೀನಿ. ನಾನಂತೂ ಬಿಡಲ್ಲ, ಸುಮ್ಮನೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿ. ನನ್ನ ಹುಡುಗನ ನಾನು ಬಿಡೋಕ್ಕಾಗುತ್ತಾ? ನಾನು ಬಿಡಲ್ಲಪ್ಪ. ಅವನಂದ್ರೆ ನನಗೆ ಅಷ್ಟೊಂದು ಇಷ್ಟ. ಹ್ಞೂ ಪಾಪ ಅವರು ಕಷ್ಟದಲ್ಲವ್ರೆ, ಅದಕ್ಕೇನೆ ಆಸ್ತಿ ಬೇಕು 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 ಅಂತ ಹೇಳ್ಬಿಟ್ಟು ಕೇಳ್ತಾವ್ರೆ. ಇಲ್ಲ ಅಂದಿದ್ರೆ ಅವ್ರು ತಾನೇ ನಮ್ಮ ಆಸ್ತಿ ಮೇಲೆ ಯಾಕೆ ಇಷ್ಟಪಡೋರು ಹೇಳು? ಇರು ಮಾಡ್ತೀನಿ. ಅಮ್ಮ, ಡ್ಯಾಡ್, ಅಮ್ಮ, ಅಮ್ಮ, ಅಮ್ಮ. ಮಗಳೇ, ಈಗಾದರೂ ಮನೆಗೆ ಬಂದಲ್ಲ ಮಗಳೇ. ಸದ್ಯ ನನಗೆ ಗೊತ್ತಿತ್ತು ನೀನು ಇವತ್ತಲ್ಲ ನಾಳೆ ಬಂದೇ ಬರ್ತೀಯ ಮನೆಗೆ ಅಂತ ಹೇಳ್ಬಿಟ್ಟು. ಮಗಳೇ, ಆ ಅಮ್ಮ ಸರಿ ಇಲ್ಲ, ಅವಳವಳೆಲ್ಲ ರೋಸು, ಅವಳು ದೊಡ್ಡ 420. ಹೀಗಾದರೂ ನಿನಗೆ ಅವ್ರ ಯೋಗ್ಯತೆ ಏನು ಅಂತ ಅರ್ಥ ಆಯ್ತಲ್ಲ, ನನಗೆ ಅಷ್ಟೇ ಸಾಕು. ಅರ್ಥ ಆಗಲಿಲ್ಲ ಅಂದರೆ ನಾನು ಏನು ಮಾಡಬೇಕಿತ್ತು? ಸದ್ಯ ನೀನು ಅರ್ಥ ಮಾಡ್ಕೊಂಡು ಇಷ್ಟು ಬೇಗ ಮನೆಗೆ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮಗಳೇ. ನೋಡು, ಈಗ ಹಳೇದೆಲ್ಲ ಬಿಟ್ಬಿಡು. ನೀನು ಸ್ವಲ್ಪ ದಿನ ಎಲ್ಲಾದರೂ ಫಾರಿನ್ಗೂ ಎಲ್ಲಾದರೂ ಹೋಗ್ಬಿಟ್ಟು ನೆಮ್ಮದಿಯಾಗಿ ಏನಾದರೂ ಎಜುಕೇಷನ್ ಮುಗಿಸು. ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ನೀನು ಮದುವೆ ಎಲ್ಲ ಮಾಡಿದ್ರಾಯ್ತು. ಹೌದು ಅಕ್ಕ, ಅಮ್ಮ ಹೇಳೋದು ನಿಜನೇ. ನೀನು ಆರಾಮಾಗಿ ಏನಾದರೂ ಓದ್ಕೊಂಡಿರು. ಅವ್ನ ಸವಾಸ ಬೇಡ. ಅವನ್ನ ನಾನು ತುಂಬ ಸಲ ನೋಡಿದ್ದೀನಿ ಅಕ್ಕ. ಅವನ ಅಂತ ಹೇಳ್ಕೊಳ್ಳೋಷ್ಟು ಒಳ್ಳೆಯವನು ಹುಡುಗ ಅಂತೂ ಅಲ್ಲ. ನೀನು ತುಂಬ ಸಲ ಹೇಳಿದ್ದೀನಿ, ಆದರೆ ನೀನೇ ಕೇಳಲಿಲ್ಲ ಅಕ್ಕ. ನೋಡು, ನನ್ನ ಮಾತು ಕೇಳು. ಹಾಂ, ನೋಡು, ಅಂದರೆ ಬಿಟ್ಬಿಟ್ಟು ಫಾರಿನ್ ಗಿರಿಗೆಲ್ಲ ಹೋಗೋಣ. ನಾನು ಬರ್ತೀನಿ. ಬಾ ಮಗಳೇ, ಬಾ ಬಾ, ಕೂತ್ಕೋ ಬಾ ಮಗಳೇ. ಅಮ್ಮ, ನನಗೆ ಈ ಮನೇಲಿ ನನ್ನ ತಮ್ಮಂಗೆ ಎಷ್ಟು ಅಧಿಕಾರ ಆಯಿತು, ನನಗೂ ಅಷ್ಟೇ ಅಧಿಕಾರ ಐತೆ ತಾನೇ? ಐತೆ ಮಗಳೇ, ಇಲ್ಲದೆ ಏನು? ಇಬ್ರು ನನ್ನ ಮಕ್ಕಳೇ ಅಲ್ವಾ ನೀವು? ನಿನಗೆ ಅಧಿಕಾರ ಇಲ್ದಂಗೆ ಇನ್ನು ಯಾರಿಗಿರ್ತೈತೆ ಹೇಳು? ನಾನು ನನ್ನ ಮೊದಲೇ ಮಗಳು ಬೇರೆ. ನಾನು ನಿನ್ನ ಜಾಸ್ತಿ ಮುದ್ದಾಗಿ ಸಾಕಿದ್ದೀನಿ. ನಾನಿನ್ನ ನಿನ್ನ ತಲೆಯೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಬ್ರಿಗೂ ಒಂದೇ ಅಧಿಕಾರ ಐತೆ. ನೋಡು, ನನ್ನ ಮಾತು ಕೇಳು. ಬಾ, ಇಬ್ರಿಗೂ ನಾನು ಯಾವತ್ತೂ ಒಬ್ರಿಗೂ ಮೋಸ ಭೇದ ಭಾವ ಅಂತ ಮಾಡಿದ್ದೀನ? ಗಂಡು ಹೆಣ್ಣು ಅಂತ ಎಂದಾದರೂ ಭೇದ ಭಾವ ಮಾಡಿದ್ದೀನ? ಇಲ್ಲ ತಾನೇ? ಹಾಗಾದರೆ ಸರಿ, ನನಗೆ ಈ ಆಸ್ತಿನಲ್ಲಿ ನನ್ನ ತಮ್ಮಂಗೆ ಎಷ್ಟು ಕೊಡ್ತೀಯೋ ಅಷ್ಟು ಅರ್ಧ ಪಾಲು ನನಗೂ ಕೊಡು. ಏನೇ ಆಸ್ತಿ ಕೊಡು ಅಂತ ಹೇಳ್ಬಿಟ್ಟು ಅರ್ಧ ಪಾಲು ಕೊಡು ಅಂತ ಕೇಳ್ತಾ ಇದೆಯಲ್ಲ? ಈಗ ನಿಂಗೆ ಆಸ್ತಿ ತಾನೇ ಏನಕ್ಕೆ ಬೇಕು? ಹಾಂ, ಅದು ನಿಮ್ಮ ಅಪ್ಪ ನಾನು ಬದುಕಿಲ್ವಾ? ಈಗಲೇ ಏನೇ ಆಸ್ತಿ ಏನಕ್ಕೆ ಬೇಕು ಹೇಳಿ ನಿನಗೆ? ಬೇಕು. ನಾನು ನನ್ನ ಪಾಲಿನ ತಗೊಂಡು ನಾನು ಹೋಗ್ಬೇಕು ಅಷ್ಟೇ. ನೋಡು, ಈ ಮನೆಗಮ್ಮ ಅವನಿಗೆ ಎಷ್ಟು ಅಧಿಕಾರ ಐತೆ ಅಷ್ಟು ಅಧಿಕಾರ ನನಗೂ ಐತೆ ಅಂದಮೇಲೆ ನನಗೂ ಆಸ್ತಿ ಪಾಲು ಬರಲೇಬೇಕಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಆಸ್ತಿ ಪಾಲು ನಾನು ಕೊಟ್ಬಿಡಿ, ನಾನು ತಗೊಂಡು ಹೊರಟೋಗ್ಬಿಡ್ತೀನಿ ಅಷ್ಟೇ. ಮತ್ತೆ ನಿಮ್ಮ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ, ಏನೂ ಮಾಡಲ್ಲ ನಾನು. ಸಾಕಾಗ್ಬಿಟ್ಟೈತೆ ನನಗಂತೂ. ನೋಡಿ, ನೀವೇನಾದರೂ ಹೇಳಿ, ನೀವು ಆಸ್ತಿ ಕೊಡೋ ತನಕ ನಾನಂತೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಅಂದರೆ ನೀನು ಅವನ್ನ ಇನ್ನೂ ಬಿಟ್ಬಿಟ್ಟು ಬಂದಿಲ್ಲ? ಹಾಂ, ನಾನು ಅವನ್ನ ಬಿಡಲ್ಲ. ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಹೊರಟೋಗ್ಬಿಡು. ಏನಾರ ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೊಬಿಟ್ರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಲೋ ಮಗ, ಕಳಿಸಿವ್ಳನ್ನ ಜುಟ್ಟಿಡ್ಕೊಂಡು ಹೇಳ್ದು ಈಚೆ ಕಡೆ ಕಳಿಸು. ಎಲ್ಲ ಅರ್ಥ ಮಾಡ್ಕೊಂಡು, ತಪ್ಪು ಎಲ್ಲ ಅರ್ಥ ಮಾಡ್ಕೊಂಡು ಏನೋ ಮನೆ ಅಂತ ಬಂದವಳೆ ಅಂತ ಅನ್ಕೊಂಡೆ. ಆದರೆ ಇವಳ ಆಸ್ತಿಗೋಸ್ಕರ ಬಂದವಳೆ ಅಂತ ಹೇಳ್ಬಿಟ್ಟು ಇವಾಗೇ ಗೊತ್ತಾಗಿದ್ದು. ಏನಾಗೈತೆ ನಿನ್ನ ಬುದ್ಧಿಗೆ? ನಾನು ಹೇಳಿಲ್ವ ನಿನಗೆ ಆಸ್ತಿಗೋಸ್ಕರನೇ ಅವ್ರು ನಿನ್ನ ಈ ಥರ ಟ್ರ್ಯಾಪ್ ಮಾಡಿಬಿಟ್ಟವ್ರೆ ಅಂತ? ಕೇಳ್ದೇನೆ ನೀನು? ಕೇಳ್ದಾ? ಅವರೇನು ಆಸ್ತಿಗೋಸ್ಕರ ಟ್ರ್ಯಾಪ್ ಮಾಡಿಲ್ಲ. ಇವಾಗ ಪಾಪ ಅವರು ಜಾಸ್ತಿ ಕಷ್ಟದಲ್ಲವ್ರೆ, ಅದಕ್ಕೇ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳ್ತಾವ್ರು ಅಷ್ಟೇ. ನನ್ನ ಆಸ್ತಿ ಪಾಲನ್ನು ತಗೊಂಡು ಹೋಗ್ಲಿಲ್ಲ ಅಂದರೆ ಅವ್ನು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಷ್ಟೇನೆ. ನಾವು ನನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ಏನಾದರೂ ನಾನು ಅಂದರೆ ನೀವು ನಾನು ಕೊಡಲೇಬೇಕು ಆಸ್ತಿನ. ಈಗ ನೋಡು, ಇಷ್ಟು ದಿನ ಅವನ ಜೊತೆ ಇದ್ದೀನಿ ನಾನು. ಅವನ ಕಷ್ಟಕ್ಕೆ ನಾನು ಅರ್ಥ ಮಾಡ್ಕೊಂಡು ಆಗಬೇಕು ತಾನೇ? ಅಮ್ಮ, ನಂಗೆ ಅದೆಲ್ಲ ಬೇಕಿಲ್ಲ. ನೀವೇನಾದರೂ ಅರ್ಧ ಆಸ್ತಿನ ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ನನಗೆ ಅರ್ಧ ಆಸ್ತಿ ಬೇಕೇ ಬೇಕು. ಚೊಪ್ಲಿ ಕಿತ್ತೋಗಂಗೆ ಹೊಡೆದು ಬಿಡ್ತೀನಿ ಬೇವರ್ಸಿನ ತಗೊಬಂದು. ಆಸ್ತಿ ಬೇಕಂತ ಏನಿಲ್ಲ, ನಿಮ್ಮ ತಾ ಸಂಪಾದನೆ ಮಾಡಿಕೋಣ ಇಲ್ಲ ಮುತ್ತ ಸಂಪಾದನೆ ಮಾಡಿಕೊಳ್ಳೋನಂತ ಕರ್ಕೊಂಬಿಟ್ಟು ಬರಕ್ಕೆ ಕೇಳು. ಏನವ್ರ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನಂತ ತಗೊಂಡು ಏನು ಕೊಟ್ಬಿಡಕ್ಕವಳು ಅವಳಿಗೆ? ಕರ್ಕೊಬರಿ, ನಾನು ಎಕ್ಕಡ ತಗೊಂಡು ಹಾಕೋದವಳು, ಕರ್ಕೊಬಿಟ್ಟು ಬರೀ. ನಿನ್ನ ಬುಟ್ಟಿಗೆ ಹಾಕೊಂಡು ನೀನು ಚೂ ಬಿಟ್ಟವಳ? ಅವಳು ಯಾವಳೆ ಅವಳು? ಇದಕ್ಕಿನ್ನ ಹಿಂದೆ ಎಲ್ಲರೂ ಬೇಜಾನ್ ಕಂತ್ರಿ ಕೆಲಸ ಮಾಡಿಬಿಟ್ಟವಳೆ. ಇನ್ನೊಂದು ಸಲ ಏನಾದ್ರೂ ಹಿಂಗೆ ಏನಾರ ಹೇಳ್ಕೊಳ್ಸಿದ್ರೆ ನಮ್ಮಮ್ಮ ಸಾಯಿಸ್ಬಿಡ್ತಾಳಂತೆ ಬಂದ್ಬಿಟ್ಟು ಅಂತಲೇ ಹೇಳ್ಬಿಡು. ಅಲ್ಲ, ಬಾಯಿಗೆ ಬರ್ತದ ನೋಡಿ ಕೆಟ್ಟ ಮಾತು. ನೋಡು, ಸುಮ್ಮನೆ ಹೊರಟೋಗ್ಬಿಡು. ಈ ಮನೆಯಾಗೆ ನಯಾ ಪೈಸೆ ನಿನ್ನ ಕೈಗೆ ಸಿಗೋದಿಲ್ಲ. ಮಗನೇ, ಕಳಿಸು ಅಂತ ಹೇಳಿದ್ನಲ್ಲ ಈಚೆ ಕಡಿಕೆ. ಅಕ್ಕ, ಅಲ್ಲ, ಆಸ್ತಿ ಬರ್ಸ್ಕೊಂಡು ಬಾ ಅಂದ್ರೂ ನೀನು ಆಸ್ತಿ ಬರ್ಸ್ಕೊಳಕ್ಕೆ ಬಂದ್ಬಿಟ್ಟಿದ್ಯಲ್ಲ ನೀನು. ನಿಂಗೇನು ಅನ್ನಿಸ್ತಾ ಇಲ್ವಾ? ಅವರೆಲ್ಲ ಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂತ ನಿಂಗೆ ಸ್ವಲ್ಪನೂ ಅನ್ನಿಸ್ತಾ ಇಲ್ವಾ ಅಕ್ಕ? ಅವರೆಲ್ಲ ಬೇಕಂತ ಟ್ರ್ಯಾಪ್ ಮಾಡ್ತಾವ್ರೆ, ಅರ್ಥ ಮಾಡ್ಕೋ. ಅಮ್ಮ ಹೇಳ್ತಿರೋದು ಸರಿಯಾಗಿ ಐತೆ. ಯಾರಾದರೂ ಹುಡುಗಿನ ಇಷ್ಟಪಡೋರು, ಯಾರಾದರೂ ಆಸ್ತಿ ಇಷ್ಟಪಡ್ತಾರೆ? ನೀನೇ ಹೇಳು. ಆಸ್ತಿ ಬೇಕು ಅಂತ ಕೇಳ್ತಾವ್ರೆ ಅಂತ ಹೇಳಿದ್ರೆ ಅವರು ನಿನ್ನ ಇಷ್ಟಪಡ್ತಾ ಇಲ್ಲ, ಆಸ್ತಿನ ಇಷ್ಟಪಡ್ತಾವ್ರೆ ಅಕ್ಕ. ನಾನು ಇಲ್ಲಿಗೆ ಬಂದಮೇಲೆ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟೆ ನಾನು. ನೋಡಕ್ಕ, ಸುಮ್ಮನೆ ಅದೆಲ್ಲ ಬಿಟ್ಬಿಡು. ನಿನಗೆ ಆಸ್ತಿ ಬೇಕು ತಾನೆ? ನನಗೇನು ಆಸ್ತಿ ಮೇಲೆ ಅಷ್ಟೊಂದು ವ್ಯಾಮೋಹ ಇಲ್ಲ. ನೀನು ಬಂದಿರು, ಇಲ್ಲನೇ ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ. ಅಮ್ಮನೂ ನಿನಗೆ ಸಹಾಯ ಮಾಡ್ತಾರೆ. ಅದು ಬಿಟ್ಟು ನೀನು ಅವನ ಜೊತೆ ಹೋಗ್ತೀನಿ ಅಂತ ದುಡ್ಡು ಕೊಡು, ಅರ್ಧ ಕೊಡು ಅಂತಂದರೆ ಯಾರು ಕೊಡ್ತಾರೆ? ನೀನೇ ಹೇಳು. ಅದೆಲ್ಲ ನನಗೆ ಬೇಕಿಲ್ಲ. ನನ್ನ ಆಸ್ತಿ ನನಗೆ ಬೇಕಷ್ಟೇನೆ. ನೀವೇನಾದ್ರು ಕೊಡಲಿಲ್ಲ ಅಂದರೆ ನಾನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಅವ್ನು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಷ್ಟೇನೆ. ಅವ್ನು ಹೇಳವನೆ ಹೀಗೆಲ್ಲ ತಗೊಂಡು ಬಾ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಅವನ್ನ ಬಿಟ್ಬಿಟ್ಟು ಒಂದು ಕ್ಷಣನೂ ನನ್ನ ಕೈಲಿ ಇರೋಕ್ಕಾಗಲ್ಲ. ನನಗೆ ಅವನೇ ಬೇಕು ಅಷ್ಟೇ. ಅವನಿಲ್ಲ ಅಂದರೆ ನಾನು ಹೆಂಗಿರಲಿ? ನಾನಿರಲ್ಲ. ನನಗೆ ಅವ್ನು ಬೇಕು. ಇಷ್ಟಪಟ್ಟು ಲವ್ ಮಾಡಿದ್ದೀನಿ. ಅವರು ತುಂಬ ಒಳ್ಳೆಯವರಿದ್ದರು. ಅವರೇನೋ ಕಷ್ಟದವ್ರು. ಇವಾಗ ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನೋಡು, ನನ್ನ ಆಸ್ತಿ ನನಗೆ ಬೇಕೇ ಬೇಕು ಇವಾಗ. ಅವನು ನಾನು ಇಬ್ಬರು ಒಂದೇ ಅಂತಂದಮೇಲೆ ನನಗೆ ಯಾಕೆ ಕೊಡಲ್ಲ ನೀನು? ನನಗೂ ಕೊಡಲೇಬೇಕು.
ಕೊಡಲ್ವೇ? ಅದೇನು ಮಾಡ್ಕಂತೀಯೋ ಮಾಡ್ಕೊ ಹೋಗಿ, ನಾನು ನೋಡ್ತೀನಿ. 10 ಪೈಸೆನೂ ಕೊಡಲ್ಲ ನನ್ನ ಆಸ್ತಿನಾಗೆ. ನನಗೂ ಗೊತ್ತು ಏನು ಮಾಡಬೇಕು ಅಂತ. ನೀನು ಏನಾದರೂ ಮಾಡ್ಕ, ನಾನೇನು ಕೇಳಲ್ಲ ನಿನ್ನ ಬಾಯನ ಬಡ್ಕ ಬೊಂಬಾಯನ ಬಡ್ಕ ನಾನೇನು ಕೇಳಲ್ಲ. 10 ರೂಪಾಯಿ ಆಸ್ತಿನೂ ನಾನು ನಿನಗೆ ಕೊಡಲ್ಲ. ಹ್ಞೂ, ನಾನು ನೋಡ್ತೀನಿ ಅದೇನು ಮಾಡ್ತೀಯ ಅಂತ. ಅಂಥ ಒಳ್ಳೆ ಮಹಾ ಮಗನ ಬಿಟ್ಬಿಟ್ಟು ಇವನು ಯಾವನೋ ಇವನು ಹಳೆ ಬೇವರ್ಸಿ ಜೊತೆ ಅಲ್ಕೊಂಡಿದ್ಯಾ ಅಂತಂದರೆ ನಾನು ಯಾಕೆ ಕೊಡಬೇಕು? ಅದೇ ಮಹಾ ಮಗನೇನಾರ ಮದುವೆ ಮಾಡ್ಕೊಂಡಿದ್ರೆ ಅರ್ಧ ಆಸ್ತಿ ನಾನೇ ಕಣ್ಣು ಮುಚ್ಕೊಂಡು ಬರೆದು ಕೊಟ್ಬಿಡ್ತಾ ಇದ್ದೆ. ತಗಳೆ ಆ ತಗ್ಬಿಡೆ ಅಂತ ಹೇಳ್ಬಿಟ್ಟು. ಆದರೆ ನೀನು ಯಾವಾಗ ಈ ನನ್ನ ಮಗನ ಹಿಂದೆ ಹೋಗಿ ಅಮ್ಮ ಅಪ್ಪನೇ ಬೇಡ ಅಂತ ಓದೋ, 10 ಪೈಸೆನೂ ಕೊಡಲ್ವೇ? ಕೋರ್ಟ್ ಕೇಸನ ಹಾಕ, ಇಲ್ಲ ಅಂತಂದರೆ ಏನು ಬೇಕಾದರೂ ಮಾಡೆ, ನಾನು ನೋಡೇ ಬಿಡ್ತೀನಿ ನಾನಾ ಅಂತ ಹೇಳ್ಬಿಟ್ಟು. ಮಗಳು 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 ಅಂತ ಇಷ್ಟು ದಿನ ಸುಮ್ಮನೆ ಇದ್ದಿದ್ದಕ್ಕೆ ಸರಿಯಾಗಿ ಮಾಡ್ದೆ ಬಿಡು ನೀನಂತೂ. ನಾನು ಅಮ್ಮ ಅಮ್ಮ ಅಕ್ಕ, ನಾವ್ ಯಾರಿಗೂ 10 ರೂಪಾಯಿ ದುಡ್ಡು ಕೊಡಬಾರ್ದೆ? ನೀನ್ ಯಾಕೆ ಅವನು ಕೊಡ್ತಾ ಇದ್ಯಾ? ನೀನೇ ಅದ್ರಲ್ಲಿ ಆರಾಮಾಗಿರ್ಬೋದಲ್ಲ. ಅವನಿಗೆ ಕೊಟ್ಬಿಟ್ಟು ಏನು ಪ್ರಯೋಜನ ಹೇಳು? ನೋಡು, ಅಮ್ಮ ಹೇಳಿದ್ರೆ ಮಾತನ್ನ ಕೇಳು ಸರಿಯಾಗಿ. ನೀನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ನನ್ನ ಹತ್ರ ನೀನು ಹೇಳಕ್ ಬರಬೇಡ. ಇಲ್ಲಿ ಆಸ್ತಿ ಎಲ್ಲ ಹೊಡೆದು ಮೋಸ ಮಾಡ್ಬೇಕು ಅಂತ ಮಾಡಿದ್ಯಾ ನೀನು? ನಿನ್ನ ಕತೆ ಎಲ್ಲ ಅಮ್ಮಂಗೆ ಹೇಳ್ತೀನಿ ಇರು. ನನ್ನ ವಿಚಾರ ಎಲ್ಲ ಹೇಳ್ಬಿಟ್ಟು ಇವಾಗ ತಮಾಷೆ ಮಾಡ್ತಾ ಇದೆಯಲ್ಲ, ನಿನ್ನ ವಿಚಾರನೇ ಎಲ್ಲ ಹೇಳ್ತೀನಿ. ನೀನು ಹಂಗೇನೆ ಆ ನಿಮ್ಮಿ ಇಬ್ರು ಲವ್ವಿ ಡವ್ವಿ ವಿಚಾರನ ನಾನು ಹೇಳ್ತೀನಿ. ಹಳ್ಳಿಯಲ್ಲಿದ್ದಾಗ ಎಲ್ಲ ಏನು ಮಾಡ್ತಾ ಇದ್ರಿ ಅಂತ ನಾನು ಹೇಳ್ಬಿಡ್ತೀನಿ ಬಿಡು. ಅವಾಗ ನಿನಗೂ 10 ರೂಪಾಯಿ ಆಸ್ತಿ ಸಿಗಲ್ಲ. ಅಮ್ಮ ತಾಯಿ, ಟೈಮ್ ಪಾಸ್ ಲವ್, ನೀ ಸೀರಿಯಸ್ ಲವ್ ಅಂತ ಅನ್ಕೋಬೇಡ. ನಾನು ನಿಂತರಲ್ಲ ಸೀರಿಯಸ್ ಆಗಿ ಲವ್ ಮಾಡಿಬಿಟ್ಟು ನಾನು ಯಾಕೆ ಹಾಳಾಗೋಗ್ಲಿ? ನನ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲಕ್ಕ. ದಯವಿಟ್ಟು ನನ್ನ ಬಿಟ್ಬಿಡು. ಅಮ್ಮಂಗೆ ಏನು ಹೇಳಕ್ಕೆ ಬರಬೇಡ ನೀನು, ಸರಿನಾ? ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನಾನು ಇಂಥರ ಡೀಪಾಗಿ ಲವ್ ಮಾಡಿ ಲಬ 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 ಅಂತ ಬಾಯ್ ಬಡ್ಕೊಂಡು ಏನೂ ಆಗಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನೋಡು, ನೀನಾಯ್ತು, ನಿನ್ನ ಕೆಲಸ ಆಯಿತು, ಅಷ್ಟು ನೋಡ್ಕ. ನಾನೇ ನಿನ್ನ ಸವಸಕ್ಕೆ ಬರಲಿಲ್ಲ. ನೀನು ನೋಡೋಗಿರೋದಕ್ಕೆ ತಾನೇ ಎಲ್ಲ ವಿಚಾರ ಗೊತ್ತಾಗಿದ್ದು. ಅಮ್ಮ ಅಂತೂ ಈ ಜನ್ಮದಾಗ ನಿನಗೆ ಅರ್ಧ ಆಸ್ತಿ ಕೊಡಲ್ಲ, ನೀನು ತಗೊಳಲ್ಲ. ಅವನ್ನ ಬಿಟ್ಬಿಟ್ಟು ನೀನು ಬಂದರೆ ಇಲ್ಲಿ ಸುಖ ಶಾಂತಿಯಾಗಿರ್ತೀಯ? ಯೋಚನೆ ಮಾಡು. ಇರ್ಬೋದು, ಆದರೆ ನೋಡೋಗಿರೋಳು ಈಗ ಮತ್ತೆ ಏನಾದರೂ ಮನೆಗೆ ಬಂದರೆ ನನ್ನ ಮಾನ ಮರ್ಯಾದೆ ಇರಲ್ಲ ಕಣೋ. ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ನೋಡು, ಅರ್ಧ ಆಸ್ತಿ ತಗೊಂಡೋದ್ರೆ ಅವ್ರು ನನ್ನ ರಾಣಿ ಥರ ನೋಡ್ಕೋತಾರೆ ಕಣೋ. ಅಯ್ಯೋ ಪೆದ್ದಕ್ಕ, ಅವ್ರು ರಾಣಿ ಥರ ಯಾಕೆ ನೋಡ್ಕೋಬೇಕು? ನೀನು ಆಗಲೇ ರಾಣಿನೇ. ನೀನು ಅರ್ಧ ಆಸ್ತಿ ತಗೊಂಡೋದ್ಮೇಲೆ ಅವರೇ ರಾಣಿ ಥರ ನೋಡ್ಕೊಳ್ಳೋದು? ಇಲ್ಲೇ ರಾಣಿ ಥರನೇ ಇರ್ಬೋದಲ್ಲ. ಹಾಂ, ಸುಮ್ಮನೆ ಯಾಕೆ ನೀನು ತಲೆ ಕೆಡಿಸ್ಕೊಂತ ಇದೆಯಾ? ನನ್ನ ಮಾತು ಕೇಳು, ಇಲ್ಲೇ ಇದ್ಬಿಡು. ಏಯ್, ಇನ್ನೂ ಇಲ್ಲೇ ನಿಂತ್ಕೊಂಡಿದ್ಯಲ್ಲೇ, ಹೋಗು ಅಂತ ಹೇಳಿದ್ನಾ ಇಲ್ವಾ? ನೋಡು, ನಾನು ಮಾತ್ರ ನಿನ್ನ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ. ನೀನು ಹೋಗ್ತಾ ಇರ್ಬೋದು. ನಿನ್ನಂತೊಳಗೆ ಈ ಮನೆನಾಗ ನಾನು ಜಾಗ ಕೊಟ್ಬಿಟ್ರೆ ಇವನು ಹಾಳಾಗೋಗ್ಬಿಡ್ತಾನೆ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನಿನಗೂ ನನಗೂ ಸಂಬಂಧ ಇಲ್ಲ. ನೀನೇ ಹೇಳ್ದಲ್ಲ ನಿಮ್ಮ ಆಸ್ತಿ ಏನು ಬೇಡ ಅಂತ ನಿನ್ನೆ ಫೋನ್ ಮಾಡಿದಾಗ. ಇವತ್ತು ಮತ್ತೆ ಆಸ್ತಿ ಕೇಳ್ಕೊಂಡು ಬಂದಿದ್ಯಾ ಅಂದರೆ ನಮ್ಮ ಹತ್ರ 10 ಪೈಸೆನೂ ನಿನಗೆ ಹುಟ್ಟಲ್ಲ. ಹೋಗ್ಬಿಡೆ ಮಗನೇ, ಬಾ ನೀನು ಒಳಗಡೆಗೆ ಬಾ. ಅವಳು ನಿನ್ನ ಅಕ್ಕ ಅಲ್ಲ, ನಿನ್ನ ಅವಳು ತಮ್ಮ ಅಲ್ಲ, ಬಿಟ್ಬಿಡು. ಇವತ್ತಿಗೆ ನಮ್ಮಿಬ್ರು ಋಣನೂ ಮುಗಿದು ಹೋಯ್ತು. ನಾನು ಕೋರ್ಟಾಗಿ ಮಾತಾಡ್ತೀನಿ ಬಿಡು. ನನಗೆ ಗೊತ್ತು ಏನು ಮಾತಾಡಬೇಕು ಅಂತ. ಕೋರ್ಟ್ಗೆ ಹೋಗ್ಬಿಟ್ಟೆ ತೀರ್ಮಾನ ಮಾಡ್ತೀನಿ. ಚೋಟುದ್ದ ಇಲ್ಲ, ಕೋರ್ಟ್ಗೆ ಹೋಗ್ತಾಳಂತೆ. ಕೋರ್ಟ್ಗೆ ಅಮ್ಮ, ಅವನೇನೋ ತಲೆಗೆ ತುಂಬಿಟ್ಟು ಮೋಸ ಮಾಡಿಬಿಟ್ಟು ಏನೇನೋ ಮಾಡ್ತಾವನೆ ಅಂತ ಅನ್ನಿಸ್ತೈತಮ್ಮ ನನಗೇನು. ನಿಜವಾಗೂ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿಬಿಟ್ಟವನೆ ಅಂತ ಅನ್ನಿಸ್ತೈತೆ. ಆಸ್ತಿ ಕೊಡುವಂತ ಕೂತವಳೆ ಅಂತಂದರೆ ಏನೋ ಎದುರಿಸಿ ಮೋಸ ಮಾಡಿ ಏನೋ ಮಾಡಿಬಿಟ್ಟವ್ರೆ ಅಂತ ಅನಿಸುತ್ತೆ ನನಗೇನೋ. ಮಾಡಲಿ ಇವಳಿಗೂ ಅರ್ಥ ಆಗಲಿ. ಸುಮ್ಮನಿರು. ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಇವನಿಗೂ ಸ್ವಲ್ಪ ಅರ್ಥ, ಇಬ್ರಿಗೂ ಅರ್ಥ ಆಗಲಿಲ್ಲ ಅಂದರೆ ಹೆಂಗೆ ಹೇಳು? ಮಗ ನೋಡು, ನೀನು ಸುಮ್ಮನೆ ಒಳಗಡೆ ನಡಿ. ಈ ವಿಚಾರ ಏನು ನಿಮ್ಮ ಅಪ್ಪಂಗೆ ಹೇಳಕ್ಕೆ ಹೋಗ್ಬೇಡ. ನಿಮ್ಮಪ್ಪ ಮೊದಲೇ ಕೆಲಸ ಟೆನ್ಷನಾಗಿ ಸಾಯ್ತಾವ್ರೆ, ಮತ್ತೆ ಎಲ್ಲ ಟೆನ್ಷನ್ ಮಾಡ್ಕೊತಾರೆ. ಸರಿನಾ? ಈಗ ನಡಿ ಒಳಗಡೆ. ಸರಿನಮ್ಮ. ಅಕ್ಕನ ಕಡೆ ಸ್ವಲ್ಪ ಗಮನ ಕೊಡ್ಬೇಕಮ್ಮ. ಏನಾದರೂ ಮಾಡ್ಕೊಂಡ್ಬಿಟ್ರೆ ಅವ್ನು ಸರಿ ಇಲ್ವಂತೆ ಅಮ್ಮ. 420ನಂತೆ. ಏನಾದರೂ ಮಾಡಲೇಬೇಕು. ಇವಾಗ ಆಸ್ತಿ ತಗೊಂಡೋಗಿಲ್ಲ ನಾ ಕೋಪಕ್ಕೆ. ಅದು ಏನು ಮಾಡ್ತಾರೋ ಏನು ಕತೆನೋ ಇನ್ನೂ ಗೊತ್ತಿಲ್ಲ. ಸರಿ ಬಿಡು. ನೋಡ್ಕೊತೀನಿ ನಾನು. ನನ್ನ ಮಗಳು ಇವಾಗ ಅವಳ ಜೀವನ ಅವಳೇ ಕೈಯಾರೆ ಹಾಳು ಮಾಡ್ಕೊತಾವಳೆ. ಎಷ್ಟು ಹೇಳಿದ್ರು ಅಷ್ಟೇ ಇವಳಿಗೆ ಬುದ್ಧಿ ಬರಲ್ವಲ್ಲ. ಏನು ಮಾಡೋದು ಇದಕ್ಕೆ?